ಸಾವಿರ ಸಿದ್ದರಾಮಯ್ಯ ಬಂದರೂ ಆರ್ಎಸ್ಎಸ್ಗೆ ಏನೂ ಆಗಲ್ಲ. ಸಿದ್ದರಾಮಯ್ಯ ಎಕ್ಸಿಟ್ ಸಿಎಂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸಿಎಂ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಂತ ಉತ್ತರ ಇದು. ಸಿಎಂ ಸಿದ್ದರಾಮಯ್ಯನವರ ವಾಗ್ದಾಳಿಗೆ ಸಿಎಂ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ಎಕ್ಸಿಟ್ ಸಿಎಂ ಅವರ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತೇಜಸ್ವಿ ಅಮಾವಾಸ್ಯೆ ಅವನು ಸೂರ್ಯನಂತೆ, ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಳ್ಳಿ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೂ ಹೀಗೆ ಕರೆದ್ರೆ ಓಕೆನಾ ಅಂತ ಮಾತನಾಡಿ. ಮಖ ನೋಡ್ಕೊಂಡ್ಲಿ ಯಾರ್ಯಾರು ಬೇಕಾದ್ರು, ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಖ ನೋಡ್ಕೊಳ್ಳೋಣ. ನನ್ನ ಮಖನೂ ನಾನು ನೋಡ್ಕೊಂತೀನಿ, ಸೂರ್ಯನ ಮಖನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಖನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಖದಲ್ಲಿ ತೇಜಸ್ ಇದೆ, ಯಾರ ಮಖದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರ ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತದೆ. ಅವ್ರ ಬಗ್ಗೆ ಅವರು ಅದೇ ರೀತಿ ನಿನಗೆ ರಿಪೀಟ್ ಮಾಡಿದ್ರೆ, ತೇಜಸ್ವಿ ಸೂರ್ಯನು ನನಗನ್ಸ್ತದೆ ರಿಪೀಟ್ ಮಾಡ್ತಾರೆ ತೇಜಸ್ವಿ ಸೂರ್ಯ ಅಂತ ಅಂದ್ಕೊಂಡಿದ್ದೀನಿ. ನಾನು ರಿಪೀಟ್ ಮಾಡಲೇಬೇಕು, ಮಾಡ್ತಾರೆ, ನಾನು ಮಾತಾಡ್ತೀನಿ. ಅವ್ರು ಅದೇ ಮಾತನ್ನು ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ನೀವಾದರೂ 250 ಓಟು, ಒಂದ್ಸರಿ 250 ಓಟಲ್ಲಿ ಗೆದ್ದಿದ್ದೀರಾ, ಒಂದ್ಸರಿ 256 ಗೆದ್ದಿದ್ದೀರಾ, ಒಂದ್ಸರಿ ಮೊನ್ನೆ ಏನೋ ಲಕ್ಕಾಗಿ 3000 ಓಟಲ್ಲಿ ಗೆದ್ದಿದ್ದೀರಾ. ಅಲ್ಲಿ ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾದಾಮಿಯಲ್ಲಿ 3 ಸರಿ ಸೋತಿದ್ದೀರಾ. ತೇಜಸ್ವಿ ಸೂರ್ಯ ಒಂದ್ಸರಿನೂ ಸೋತಿಲ್ಲ ರೀ. ಗೆದ್ದಿರೋದೆಲ್ಲ 3 ಲಕ್ಷ 4 ಲಕ್ಷ. ನಿಮ್ಗೆ ಯಾವಾಗನ ಶಾರ್ಟೇಜ್ ಬಂದರೆ, ಸಿದ್ದರಾಮಯ್ಯನವ್ರಿಗೆ ಓಟ್ ಶಾರ್ಟೇಜ್ ಬಂದರೆ ದಯವಿಟ್ಟು ಹೇಳಿ. ಇವ್ರ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಯಾರು? ತೇಜಸ್ವಿ ಸೂರ್ಯ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀರಿ ನಾವು. ನೋಡಿ, RSSಗೆ ಇಂಥ 100 ಖರ್ಗೆಗಳನ್ನು, ಇಂಥ 1000 ಸಿದ್ದರಾಮಯ್ಯನ ಎದುರಿಸುವಂಥ ಶಕ್ತಿ RSSಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು. ಇವ್ರು ಯಾವ ಲೆಕ್ಕಕ್ಕೆ ರೀ? ಅವರು ದೇಶದ ಪ್ರಧಾನಿ, ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಕರ್ನಾಟಕ ಜನತೆನೇ ಕಾಯ್ತಾ ಇದ್ದಾರೆ. ಇವ್ರು ಯಾವಾಗ ಆಚೆ ಹೋಗ್ತಾರಪ್ಪ, ಸಾಕು, ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ RSS?